ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಮಾಡುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ ಪೇಪರ್ 6 ಪೇಪರ್ 8 ಬಯೋಕೆಮಿಸ್ಟ್ರಿ ಇದೆ. ಆ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಪ್ಲೇಲಿಸ್ಟ್ಗೆ ಹೋಗಿ BCU 5th ಸೆಮ್ ಪೇಪರ್ 8 ಅಂತ ಕೊಟ್ಟರೆ, ಬಯೋಕೆಮಿಸ್ಟ್ರಿ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ಬರ್ತಾ ಹೋಗುತ್ತೆ. ಸೊ ನಾನು ಆಲ್ರೆಡಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈ ಸೀರೀಸಲ್ಲಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥ ವಿಡಿಯೋ ಅಂದರೆ 3rd ವಿಡಿಯೋ, ಕಾಂಟ್ರಿಬ್ಯೂಷನ್ ಆಫ್ ಬಯೋಕೆಮಿಸ್ಟ್ರಿಗಳು ಎಷ್ಟೊಂದು ಜನ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಬಯೋಕೆಮಿಸ್ಟ್ರಿ ಆರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್ ಇಷ್ಟೊಂದು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಹೇಳೋಣ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಯೂನಿವರ್ಸಿಟಿ ಅವರೇನೆ ಒಂದಷ್ಟು ಜನದ್ದು ಸೈಂಟಿಸ್ಟ್ಗಳದ್ದು ಅಥವಾ ಬಯೋಕೆಮಿಸ್ಟ್ಗಳದ್ದು ಹೆಸರು ಕೊಟ್ಟಿದ್ದಾರೆ. ಅವ್ರದ್ದು ಇನ್ಫಾರ್ಮೇಷನ್ಗಳು ಓದ್ಕೊಳ್ಳಿ. ಕಾಂಟ್ರಿಬ್ಯೂಷನ್ ಆಫ್ ದಿ ಸೈಂಟಿಸ್ಟ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಬಯೋಕೆಮಿಸ್ಟ್ರಿ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಅವರು ಯಾವ್ದು ಕೊಟ್ಟಿದ್ದಾರೋ ಅದನ್ನಷ್ಟೇ ನಾನು ಇವಾಗ ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟು ಲ್ಯಾವಿಸಿಯರ್ ಅಂತ ಕೊಟ್ಟಿದ್ದಾರೆ, ಹೂಲರ್ ಕೊಟ್ಟಿದ್ದಾರೆ, ಫಿಶರ್ ಕೊಟ್ಟಿದ್ದಾರೆ, ಲೂಯಿಸ್ ಪ್ಯಾಶ್ಚರ್ ಕೊಟ್ಟಿದ್ದಾರೆ, ಡೆನ್ ಅಂತ ಕೊಟ್ಟಿದ್ದಾರೆ, ಮೇಯರ್ ಆಫ್ ಕೊಟ್ಟಿದ್ದಾರೆ, ಪರನಾಸ್ ಅಂತ ಕೊಟ್ಟಿದ್ದಾರೆ, ಕ್ರಬ್ಸ್, ನೆಕ್ಸ್ಟ್ ಮೈಕಲ್ಸ್ ಮೆಂಟನ್, ವಾಟ್ಸನ್, ಕ್ರಿಕ್, ಕೊರಾನಾ, ನೂಪ್, ಇಷ್ಟು ಜನದ್ದು ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಕಲ್ತ್ಕೋಬೇಕು ಅಂತ ಅಕೌಂಟ್ ಯುವರ್ ಸಿಲೆಬಸ್ ಹೇಳಿದ್ದಾರೆ. ಆ್ಯಕ್ಚುಲಿ ಇದನ್ನು ನಿಮಗೆ ಫಸ್ಟ್ 2 ಮಾರ್ಕ್ಸ್ ಕ್ವಶನಲ್ಲೇ ಕೇಳ್ತಾರೆ. ಅದರ 2 ಸೈಂಟಿಸ್ಟ್ ಕೊಟ್ಬಿಟ್ಟು ಅದು ಏನು ಅಂತ ಕೇಳ್ತಾರೆ. ಹಾಗಾಗಿ ನೀವು ಇದು ಕಾಂಟ್ರಿಬ್ಯೂಷನ್ನ ತಿಳ್ಕೊಂಡಿರಬೇಕು. ಮೋರ್ ಓವರ್ ಈ ಟರ್ಮ್ಗಳನ್ನ ಅಥವಾ ಇವ್ರ ಹೆಸರುಗಳನ್ನ ನೀವು ಮತ್ತೆ ಕೇಳಿರ್ತೀರ ಎಲ್ಲೋ ಒಂದು ಕಡೆಗೆ. ಯಾವುದೋ ಒಂದು ರಿಯಾಕ್ಷನ್ಗೆ ಅವ್ರ ಹೆಸರು ಕೊಟ್ಟಿರ್ತಾರೆ ಅಥವಾ ಏನಕ್ಕೋ ಅದನ್ನು ಅವ್ರದ್ದು ಮಾಡಿರ್ತಾರೆ, ನೀವು ನೋಡ್ಕೋಬೇಕಾಗತ್ತೆ. ಲ್ಯಾವಿಸಿಯರ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಟೆಟ್ರಾವೇಲೆನ್ಸಿ ಆಫ್ ದಿ ಕಾರ್ಬನ್ಗೆ ಈಸ್ ಹೈಲಿ ರಿಲೇಟೆಡ್. ಅವನ್ನ ಅದಕ್ಕೆ ರಿಲೇಟ್ ಮಾಡ್ಕೋಬೋದು ನಾನು. He was born in a wealthy family in Paris in 1743. He was the most noted for his discovery of role of oxygen in combustion. ಸೊ ನಿಮಗೆ ಗೊತ್ತು, ಈಗ ನಮಗೆ ಗೊತ್ತಿದೆ, ಬಟ್ ಅದನ್ನು ನಾವು ಕಲ್ತ್ಕೊಳ್ತಾ ಇರೋವಂಥದ್ದು ನಿಯರ್ಲಿ 200 years ಬ್ಯಾಕ್ ಅವ್ನು ಏನು ಮಾಡ್ದ ಅಂತ. ಸೊ ಕಾಂಟ್ರಿಬ್ಯೂಷನ್ ಅವನದು ಏನು ಅಂದರೆ, ಆಕ್ಸಿಜನ್ ಇಲ್ಲ ಅಂದರೆ ಕಂಬರ್ಷನ್ ಆಗುತ್ತಾ ಆಗಲ್ವಾ, ಕಂಪ್ಲೀಟ್ ಕಂಬರ್ಷನ್ ಆಗುತ್ತಾ, ಇನ್ಕಂಪ್ಲೀಟ್ ಕಂಬರ್ಷನ್ ಆಗುತ್ತಾ, ಅದಕ್ಕೆ ಆಕ್ಸಿಜನ್ ಬೇಕೇ ಬೇಕು ಅಂತ ಹೇಳಿದ್ದು ಅವನು. ಈ ವಾಸ್ ರೆಕಗ್ನೈಸ್ ಅಂಡ್ ನೇಮ್ಡ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ಫಸ್ಟು ಆಕ್ಸಿಜನ್ನ ಮತ್ತು ಹೈಡ್ರೋಜನ್ನ ಅವನೇ ಕಂಡುಹಿಡಿದು ಇದಿರ್ಬೋದು, ಇದು ಆಕ್ಸಿಜನ್ ಇದು ನೈಟ್ರೋಜನ್ ಅಂತ ಹೆಸರು ಕೊಟ್ಟಿದ್ದು, ರೆಕಗ್ನೈಸ್ ಮಾಡಿದ್ದು, ನೇಮ್ ಮಾಡಿದ್ದು ಅವನೇ ಇದ್ದಾನೆ. ಈ ಎಸ್ಟಾಬ್ಲಿಷ್ ದಟ್ ದ ಫೆನಾಮಿನಾ ಆಫ್ ರೆಸ್ಪಿರೇಷನ್ ಇಸ್ ಆಕ್ಸಿಡೇಷನ್. ಸೊ ನಿಮಗೆ ಗೊತ್ತು, ನಮ್ಮದು ರೆಡಾಕ್ಸ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ ನಮ್ಮ ಬಾಡಿನಲ್ಲಿ. ಸೊ ರೆಸ್ಪಿರೇಷನ್ ಇಸ್ ಅನ್ ಆಕ್ಸಿಡೇಷನ್ ಅಂತ ಹೇಳಿದ್ದು, ದಟ್ ಈಸ್ ಬಿಕಾಸ್ ಆಫ್ ಆಕ್ಸಿಜನ್ ಅಂತ ಹೇಳಿದ್ದು ಲ್ಯಾವಿಸಿಯರೇ ಇದ್ದಾನೆ. He described the phenomenon of alcoholic fermentation and made series of analysis estimating the proportions of element in sugar, water and yeast paste. He estimated the ethanol by distilling and carbon dioxide by dissolving it in alkali. So avandu contribution ಏನು ಅಂದರೆ ವಿತ್ ರಿಲೇಟೆಡ್ ಟು ಆಕ್ಸಿಜನ್, ಆಕ್ಸಿಡೇಷನ್ ಇರ್ಬೋದು, ಫರ್ಮೆಂಟೇಷನ್ ಆಗ್ಬೋದು, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತಾ ಇಲ್ವಾ, ಅದನ್ನೆಲ್ಲ ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ದಾನೆ. ಸೆಕೆಂಡ್ ಪರ್ಸನ್ Friedrich Wöhler ಅಂತ ಹೇಳ್ತಾರೆ. he is the person who changed the perception of not only biochemistry but also organic chemistry. Till that ನಮ್ಗೆ ಏನು ಅನ್ಕೊಂಡಿದ್ವಿ ಅಂತಂದರೆ, all the organic compound that exist in the nature which are originated from the nature ಅಂತಲೇ ಹೇಳಿದರು. ಸೊ ಅದಕ್ಕೆ ವೈಟಲ್ ಫೋರ್ಸ್ ಥಿಯರಿ ಅಂತ ಹೇಳ್ತಿದ್ರು. ವೈಟಲ್ ಫೋರ್ಸ್ ಥಿಯರಿ ಅಂದರೆ those organisms which are helpful, which are doing good things to the human being ಆರ್ ಬಿಕಾಸ್ ಆಫ್ ದೇ ಗೋಯಿಂಗ್ ಟು ಹ್ಯಾವ್ ಎ ಸ್ಪೆಷಲ್ ವೈಟಲ್ ಫೋರ್ಸ್ ಇನ್ ದೆಮ್. ಅದಕ್ಕೆ ಮ್ಯಾಜಿಕಲ್ ಆಗಿರುವಂಥ ಫೋರ್ಸಸ್ ಇದ್ದಾವೆ, ಅದಕ್ಕೆ ಹಾಗಾಗಿ ದೇ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ಅವರ್ ಲೈಫ್ ಅಂತ ಅಂದ್ಕೊಂಡಿದ್ರು. ಸೊ ಅಂದ್ರೇನು, ಇಂಡೈರೆಕ್ಟಾಗಿ ವಿತೌಟ್ ನೇಚರಲ್ಲಿ ಇಲ್ಲದೆ ಇರೋದನ್ನ ನೀನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ರು. ಸೊ ಆ ಥಿಯರಿಗೆ ಏನಂತ ಕರಿತೀವಿ ನಾವು, ವೈಟಲ್ ಫೋರ್ಸ್ ಥಿಯರಿ ಅಂತ ಹೇಳ್ತಾರೆ. ಆ ವೈಟಲ್ ಫೋರ್ಸ್ ಥಿಯರಿನಲ್ಲಿ ಏನು ಹೇಳುತ್ತೆ ಅಂದರೆ, ಆಲ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಆರ್ಗ್ಯಾನಿಕ್ ಥಿಂಗ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ನೇಚರ್ ಒಬ್ಟೈನ್ಡ್ ಓನ್ಲಿ ಬೈ ನೇಚರ್ ಅಂತ ಅವ್ನು ಹೇಳಿದ್ದ. ಆದರೆ ಇವನೇನು ಮಾಡ್ತಾನೆ, ಬಿಕಾಸ್ ಆಫ್ ದಿ ಪ್ರಿಪ್ರೇಷನ್ ಆಫ್ ದಿ ಯೂರಿಯಾನ ಏನು ಯೂರಿನಿಂದ ಇಂಡೈರೆಕ್ಟಾಗಿ ಪರ್ಟಿಕ್ಯುಲರ್ಲಿ ಇನಾರ್ಗ್ಯಾನಿಕ್ ಕಾಂಪೌಂಡ್ ಇದೆ. ಅವನೇನು ಹೇಳ್ತಾನೆ ಅಂದರೆ, ವೈಟಲ್ ಫೋರ್ಸ್ ಥಿಯರಿನಲ್ಲಿ ಏನು ಹೇಳ್ತಿದ್ರು ಅಂದರೆ, ಇನಾರ್ಗ್ಯಾನಿಕ್ಕು ಆರ್ಗ್ಯಾನಿಕ್ನ ಪ್ರಿಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓನ್ಲಿ ದೋಸ್ ಸ್ಪೀಶೀಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಎ ವೈಟಲ್ ಫೋರ್ಸ್ ದೇ ಗೋಯಿಂಗ್ ಟು ಆ್ಯಕ್ಟ್ ಅಂತ ಅಂದಿದ್ದ ಅವನು. ಸೊ ಇವನೇನು ಮಾಡ್ತಾನೆ ಅಂತಂದರೆ,
ಯೂರಿಯಾನ ಆಕ್ಸಿಡೆಂಟಲಿ ಈಸ್ ಗೋಯಿಂಗ್ ಟು ಪ್ರಿಪೇರ್ ಮಾಡಿದಾಗ ಅವ್ನು ಐಸೋಲೇಟ್ ಮಾಡ್ತಾನೆ, ವಿಚ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಪ್ರಾಪರ್ಟೀಸ್ ಆಫ್ ದಟ್ ಆಫ್ ದಿ ನೇಚರಲ್ ಸಿಕ್ಕುವಂಥದ್ದು ನಾನು ಮಾಡಿರುವಂಥದ್ದು ಎರಡೂ ಒಂದಿದೆ ಅಂತ ಹೇಳ್ತಾನೆ. ದಟ್ ಲೀಡ್ ಟು ದಿ ಡೆತ್ ಬ್ಲೋ ಫಾರ್ ದಿ ವೈಟಲ್ ಫೋರ್ಸ್ ಥಿಯರಿ. ಸೊ ದಟ್ ಈಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ದಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆರ್ ಬಯೋಕೆಮಿಸ್ಟ್ರಿ. ಸೊ ಅಲ್ಲಿಂದ ನಮಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ನಾವು ಪ್ರಿಪೇರ್ ಮಾಡ್ಬೋದು ಅಂತ ಹೇಳಿ ನಾವು ಶುರು ಮಾಡ್ಕೊಳ್ತಾ ಹೋದ್ವಿ. ಹಾಗಾಗಿ ಹ್ಯಾವ್ ಟು ನೆಕ್ಸ್ಟ್ ಬರೋ ಸೈಂಟಿಸ್ಟ್ ಯಾರು ಅಂದರೆ ಎಮ್.ಎಲ್. ಫಿಶರ್ ಅಂತ ಹೇಳ್ತಾರೆ, ಅಥವಾ ಎಮ್.ಎಲ್. ಲೂಯಿಸ್ ಫಿಶರ್ ಅಂತ ಹೇಳ್ತಾರೆ. ನೀವು ಆಲ್ರೆಡಿ ಈ ಫಿಶರ್ ಅಂತ ಪದಗಳನ್ನ ಕೇಳಿರ್ತೀರಾ. ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾ ಅಂತ ತುಂಬ ಲೋಯರ್ ಕ್ಲಾಸ್ಗಳಲ್ಲಿ ಓದಿರ್ತೀರಾ. ಫಿಶರ್ ಎಸ್ಟರಿಫಿಕೇಶನ್ ಅಂತ ಕೇಳಿರ್ತೀರಾ. ಫಿಶರ್ ಕಾರ್ಬೋಹೈಡ್ರೇಟ್ಸಲ್ಲಿ ತುಂಬ ನೀವು ಅವ್ರ ಹೆಸರುಗಳನ್ನ ಕೇಳಿರ್ತೀರಾ. ಈಸ್ ಅ ನೋಬೆಲ್ ರೆಸಿಪಿಯೆಂಟ್ ಆಫ್ ಎ ನೋಬೆಲ್ ಪ್ರೈಸ್ ಇನ್ 1902, ಜರ್ಮನ್ ಕೆಮಿಸ್ಟ್ ಅಂತಲೇ ಹೇಳ್ಬೋದು. ಅವನು ಕಾರ್ಬೋಹೈಡ್ರೇಟ್ಸ್ ಮೇಲೆ ಲಾಟ್ ಆಫ್ ವರ್ಕ್ ಮಾಡ್ತಾನೆ. ಈ ಡಿಸ್ಕವರ್ ದಿ ಫಿನೈಲ್ ಹೈಡ್ರಝೀನ್ ಆ್ಯಂಡ್ ಪ್ಯೂರಿನ್ಸು ಶುಗರ್ಸ್ ಮೇಲೆ ಅವನು ಲಾಟ್ ಆಫ್ ವರ್ಕ್ನು ಮಾಡ್ತಾ ಹೋಗ್ತಾನೆ. ಅವನದು ಟ್ರಾನ್ಸ್ಫರ್ಮೇಷನ್ ಆಕ್ಸಿಡೇಷನ್ ಇಂಟು aldonic acid and action of phenyl hydrazine which he had discovered and made possible for the formation of phenyl hydrazines and osazones. osazones ಮತ್ತು phenyl hydrazine ಪ್ರಿಪ್ರೇಷನ್ ಕಾರಣ ಆಗಿದ್ದೆ ಎಮ್.ಎಲ್. ಫಿಶರ್ ಆಗಿದ್ದಾನೆ. ಈ ಎಸ್ಟಾಬ್ಲಿಷ್ ದ ರಿಲೇಷನ್ಶಿಪ್ ಬಿಟ್ವೀನ್ ಗ್ಲೂಕೋಸ್, ಫ್ರಕ್ಟೋಸ್ ಅಂಡ್ ಮಾನೋಸ್ ಅಂಡ್ ಡಿಸ್ಕವರ್ಡ್ ಇನ್ 1888. ಸೊ ನಿಮಗೆ ಗೊತ್ತಿದೆ ಗ್ಲೂಕೋಸು, ಫ್ರಕ್ಟೋಸು, ಮಾನೋಸು ಅವೆಲ್ಲನೇ ಏನಾಗುತ್ತೆ, ಓನ್ಲಿ ಒನ್ ಕಾರ್ಬನ್ ಆಟಮ್ ದೇ ಗೋಯಿಂಗ್ ಟು ಚೇಂಜ್. ಆ್ಯನಮರಿಕ್ ಅಂತ ಹೇಳ್ತೀವಿ, ಎಪಿಮರಿಕ್ ಅಂತ ಹೇಳ್ತೀವಿ. ಸೊ ಅದ್ರದ್ದೆಲ್ಲ ರಿಲೇಷನ್ಶಿಪ್ ಹೇಗಿರುತ್ತೆ, ಸ್ಟಿರಿಯೋಕೆಮಿಕಲಿ ಹೌ ದೇ ಆರ್ ಡಿಫ್ರೆಂಟ್, ಐಸೋಮೆರಿಕ್ ನೇಚರ್ ಹೇಗಿರುತ್ತೆ ಶುಗರ್ಸ್ದು. ಈ ಹ್ಯಾಸ್ ಡನ್ ಲಾಟ್ ಆಫ್ ವರ್ಕ್ ಆನ್ ಕಾರ್ಬೋಹೈಡ್ರೇಟ್ಸ್. So he has also prepared the glucose, fructose and mannose starting from glycerol. He discovered the Fischer ester ಬಗ್ಗೆನೂ ಅವ್ನು ಮಾಡಿದ್ದಾನೆ. Fischer has a great contribution for the knowledge of proteins. Proteins, not only carbohydrates, even proteins. Carbohydrates, proteins and biomolecules ಅಂತ ಹೇಳ್ತೀವಿ. They play a very important role in our biological system. ಅದ್ರ ಬಗ್ಗೆ ಎಲ್ಲ ಲಾಟ್ ಆಫ್ ವರ್ಕ್ ಮಾಡಿದ್ದಾನೆ. ಫಸ್ಟು ಕಾರ್ಬೋಹೈಡ್ರೇಟ್ಸ್ ಮಾಡ್ದ, ಲೇಟರ್ ಶಿಫ್ಟ್ ಟು ದಿ ಪ್ರೋಟೀನ್ಸ್ ಮಾಡ್ದ. ಡೈಪೆಪ್ಟೈಡು, ಪಾಲಿಪೆಪ್ಟೈಡು, ಟ್ರೈಪೆಪ್ಟೈಡ್ ಅಂದರೆ ಏನು, ಜೊತೆಗೆ ಈ ಸಿಂಥಸೈಸ್ಡ್ ಡೈಪೆಪ್ಟೈಡು, ಗ್ಲೈಕಾಲ್, ಗ್ಲೈಸಿನ್ ಇದನ್ನೆಲ್ಲ ಪ್ರಿಪೇರ್ ಮಾಡ್ತಾನೆ. ಆ್ಯಂಡ್ ಆಲ್ಸೋ ಹಿ ಹ್ಯಾಸ್ ವರ್ಕ್ಡ್ ಆನ್ ಹೈಡ್ರಾಲಿಸಿಸ್ ಆಫ್ ಕೆಸಿನ್. ಇಷ್ಟೆಲ್ಲ ಲಾಟ್ ಆಫ್ ವರ್ಕ್ ಹಿ ಹ್ಯಾಸ್ ಡನ್ ಇಟ್. ದ ನೆಕ್ಸ್ಟ್ ಕೆಮಿಸ್ಟ್ ಸೈಂಟಿಸ್ಟ್ ಅಂದರೆ ಲೂಯಿಸ್ ಪ್ಯಾಸ್ಚರ್ ಅಂತ ಕರಿತೀವಿ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ, ಪ್ಯಾಸ್ಚರ್ ಅಂದರೆ ಪ್ಯಾಸ್ಚರೈಸೇಷನ್ ಅಂತ ನಾವು ಆ್ಯಕ್ಚುಲಿ ಕೇಳ್ತಿರ್ತೀವಿ. ವ್ಯಾಕ್ಸಿನೇಷನ್, ಆ್ಯಕ್ಚುಲಿ ರೇಬೀಸ್ಗೆ ವ್ಯಾಕ್ಸಿನೇಷನ್ ಕಂಡುಹಿಡಿದಿರೋ ಪರ್ಸನ್ ಇವನು. ಫ್ರೆಂಚ್ ಕೆಮಿಸ್ಟ್ರಿಸ್ಟ್ ಆ್ಯಂಡ್ ಮೈಕ್ರೋಬಯಾಲಜಿಸ್ಟ್ ಅಂತ ಕರೀತಾರೆ. ರಿವಾರ್ಡ್ ಫಾರ್ ಹಿಸ್ ವ್ಯಾಕ್ಸಿನೇಷನ್, microbial fermentation and pasteurization. Actually ಈ ಸಣ್ಣ ಹುಡುಗನಿಂದನೇ he was passionate towards the ಕೆಮಿಸ್ಟ್ರಿ ಇರ್ತಾನೆ. ಅವ್ರ ತಂದೆದು ಒಂದು ಕೆಮಿಸ್ಟ್ ಶಾಪ್ ಇರುತ್ತೆ. ಅವ್ರ ತಂದೆ ಮಾತ್ರೆಗಳನ್ನ, ಟ್ಯಾಬ್ಲೆಟ್ಗಳನ್ನ ಮಾರುವಂಥ ಅಂಗಡಿ ಇಟ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಅಂಗಡಿಗೆ ಹೋಗೋ ಜೊತೆಗೆ ಪಕ್ಕದಲ್ಲೇ ಇನ್ನೊಂದು ಅಂಗಡಿ ಇರುತ್ತೆ. ಕಮ್ಮಾರರು ಕೆಲಸ ಮಾಡ್ತಿರ್ತಾರೆ, ಕಬ್ಬಣ ಮಾಡ್ತಿರ್ತಾರಲ್ಲ ಅವರು ಕೆಲಸ ಮಾಡ್ತಿರ್ತಾರೆ. ಸೊ ಅಲ್ಲಿ ಅವನಿಗೆ ಫ್ಯಾಸಿನೇಷನ್ ಇರುತ್ತೆ. ಆ ಕಬ್ಬಣನ ಸುಡ್ತಾರೆ, ಬೆಂಕಿ ಹತ್ಕೊಳ್ಳುತ್ತೆ, ಕಲರ್ ಚೇಂಜ್ ಆಗುತ್ತೆ, ಅದು ರೆಡ್ ಹಾಟ್ ಆಗುತ್ತೆ. ರೆಡ್ ಹಾಟ್ ಆಗಿದ ತಕ್ಷಣ ಶೇಪ್ ಚೇಂಜ್ ಮಾಡುತ್ತೆ. ಯಾವ ಥರ ಗುದ್ಲಿ ಬೇಕಾ, ಹಾರ ಬೇಕಾ ಎಲ್ಲ ಮಾಡಿ ಕೊಡ್ತಿರ್ತಾರೆ. ಇವಾಗ ಸೋ ಫ್ಯಾಸಿನೇಟೆಡ್, ಎಷ್ಟು ಚೆನ್ನಾಗಿ ಆಗುತ್ತಲ್ಲ ಇದು ಅಂತ ಅವನು ನೋಡ್ತಾ ಇರ್ತಾನೆ. ಸೊ ಹಾಗಾಗಿ ಅವನಿಗೆ ಸಣ್ಣ ಹುಡುಗನಿಂದನೇ ಫ್ಯಾಸಿನೇಷನ್ ಆಗ್ತಾ ಇರುತ್ತೆ. ಜೊತೆಗೆ ಇದೆಲ್ಲ ಜೊತೆಗೇ ಆ ಜಾಗದಲ್ಲಿ ಏನಾಗಿರುತ್ತೆ ಅಂದರೆ, ಎಷ್ಟೊಂದು ಜನ ನಾಯಿ ಕಚ್ಚಿದವರು, ಪರ್ಟಿಕ್ಯುಲರ್ಲಿ ಹುಚ್ಚು ನಾಯಿ ಕಚ್ಚಿದವರು, ರೇಬೀಸ್ ಅಂತ ಏನು ಹೇಳ್ತೀವಿ. ಸೊ ಅದು ಕಚ್ಚಿದವ್ರು ಏನಾದರೂ ಬಂದರೆ ಅವರು ಏನು ಮಾಡ್ತಿರ್ತಾರೆ ಅಂದರೆ, ಎಲ್ಲಿ ಗಾಯ ಆಗಿರ್ತಾರೆ, ಬಿಕಾಸ್ ಅವಾಗ ವ್ಯಾಕ್ಸಿನೇಷನ್ ಇರಲಿಲ್ಲ, ಎಲ್ಲಿ ಗಾಯ ಆಗಿರುತ್ತಲ್ಲ ಆ ಗಾಯದ ಸುತ್ತ ಏನಾಗಿರುತ್ತೆ, ಬೆಂಕಿ ಹಾಕ್ಬಿಟ್ಟು ಅದನ್ನು ಇನ್ಫೆಕ್ಷನ್ ತಡೆದೇ ಇರೋ ಥರ ಅವರು ಕಾಯಬೇಕಾಗುತ್ತೆ. ಹಾಗಾಗಿ ಅವರು ಇವ್ರ ಹತ್ರ, ಕಮ್ಮಾರ ಹತ್ರ ಬಂದ್ಬಿಟ್ಟು, ಕಬ್ಬಣ ಮಾಡೋರ ಹತ್ರ ಬಂದ್ಬಿಟ್ಟು ಅದನ್ನು ಮಾಡ್ತಿರ್ತಾರೆ. ದೊಡ್ಡವರೇನೋ ನೋಡ್ಕೊತಿರ್ತಾರೆ, ತೊಂದರೆ ಇಲ್ಲ. ಆದರೆ ಸಣ್ಣವ್ರಿಗೆ ಏನಾಗುತ್ತೆ, ಸಣ್ಣ ಮಕ್ಕಳು ಪರ್ಟಿಕ್ಯುಲರ್ ಅವ್ರ ತಂದೆ ತಾಯಿ ಗೊತ್ತಿದೆ ಕಚ್ಬಿಟ್ಟಿದೆ, ನನ್ನ ಮಗನ ಉಳಿಸ್ಕೊಳ್ಳೇಬೇಕು ಅಂತಂದರೆ ಆ ಪೇನ್ ಆ ಮಗ ತೊಡಿಲೇಬೇಕು. ಆದರೆ ಹೆಂಗೆ ಅಂತಂದರೆ, ಎಷ್ಟು ಗಾಯ ಆಗಿರುತ್ತಲ್ಲ ಅಷ್ಟು, ಈಗ 4 ಕಡೆ ಕಚ್ಚಿದ್ರೆ 4 ಕಡೆನೂ ಆ ಗಾಯ ಸುತ್ತ ಎಲ್ಲನೂ ಬರೆ ಹಾಕಬೇಕು. ಆ ಥರ ಮಾಡ್ತಿರ್ತಾರೆ. ಆವಾಗ ಅವ್ನು ಸಣ್ಣ ಹುಡುಗರಿಗೆ ಏನು ಮಾಡ್ತಿರ್ತಾರೆ ಅಂದರೆ, ಕೈ ಕಾಲು ಕಟ್ಟೋದು, ಎಲ್ಲಿ ಕಚ್ಚಿರ್ತಾರೆ ಅದು 5 ಕಡೆ ಕಚ್ಚಿರ್ಬೋದು, 6 ಕಡೆ ಕಚ್ಚಿರ್ಬೋದು, ಎಲ್ಲೆಲ್ಲಿ ಕಚ್ಚಿರ್ತಾರೆ ಎಲ್ಲ ಫುಲ್ಲು ಸುತ್ತಿರ್ತಾರೆ. ಅಂದರೆ ಫುಲ್ ಸರ್ಫೇಸ್ ಎಲ್ಲಾಗಿರುತ್ತಲ್ಲ ಅದು ಅಷ್ಟೂ ಸುತ್ತಿರ್ತಾರೆ. ಆವಾಗ ಇವನು ಅಂದ್ಕೊಳ್ತಾನೆ, ಇಲ್ಲ ನಾನು ಏನಾದರೂ ಮಾಡಿಬಿಟ್ಟು ಇದಕ್ಕೆ ಔಷಧಿ ಕಂಡಿಡ್ಬೇಕು, ನಾನು ದೊಡ್ಡವನಾದ್ಮೇಲೆ ಈ ಥರ ಹುಡುಗರಿಗೆ ನೋವು ಇಲ್ದಂಗೆ ಮಾಡಬೇಕು ಅಂತ ಅವನು ಆವಾಗ ಡಿಸೈಡ್ ಮಾಡ್ಕೊಳ್ತಾನೆ, ವ್ಯಾಕ್ಸಿನೇಷನ್ ಕಂಡುಹಿಡಿತಾನೆ. ನೆಕ್ಸ್ಟ್ ಅದಾದಮೇಲೆ ಏನಾಗುತ್ತೆ, ವ್ಯಾಕ್ಸಿನೇಷನ್ ಕಂಡುಹಿಡಿದ್ಮೇಲೆ ಈ ಹ್ಯಾಸ್ ಬಿಕಮ್ ವೆರಿ ಫೇಮಸ್ ಆಗ್ತಾನೆ. ಸೊ ಅದಾದಮೇಲೆ ಏನು ಮಾಡ್ತಾನೆ ಅಂತಂದರೆ, ಅವನಿಗೆ
ವೈನ್ ಶಾಪ್ ಅವರು ಏನು ಮಾಡ್ತಾರೆ, ನಮ್ಮದು ವೈನ್ ಎಲ್ಲ ಹಾಳಾಗಿ ಹೋಗ್ತಾ ಇದೆ, ಸೀಸನಲ್ಲಿ ಅಷ್ಟೇ ನಮಗೆ ಗ್ರೇಪ್ ಸಿಗುತ್ತೆ, ಇಟ್ಕೊಳ್ತೀವಿ, ಅದಾದಮೇಲೆ ಹಾಳಾಗಿ ಹೋಗುತ್ತೆ, ತುಂಬ ದಿನ ಅದನ್ನು ಹೆಂಗೆ ಪ್ರಿಸರ್ವ್ ಮಾಡಬೇಕು, ಅದು ಫರ್ಮೆಂಟ್ ಆಗ್ದಂಗೆ ನಾವು ಹೆಂಗೆ ತಡಿಬೇಕು, ಸೊ ಅದನ್ನು ಅವಾಗ ಕೇಳ್ತಾರೆ. ಸೊ ಅವಾಗ ಅವನೇನು ಮಾಡ್ತಾನೆ, ಫರ್ಮೆಂಟೇಷನ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅವಾಗ ಅವನೇನು ಮಾಡ್ತಾನೆ ಅಂತಂದರೆ, ಚೆನ್ನಾಗಿ ಬಾಯ್ಲ್ ಮಾಡಿ ಕೂಲ್ ಮಾಡಿದ್ರೆ ಅದು ಉಳ್ಕೋಬೋದೇನೋ, ಅದರಲ್ಲಿರುವಂಥ ಮೈಕ್ರೋ ಆರ್ಗ್ಯಾನಿಸಮ್ ಎಲ್ಲ ಸತ್ತೋಗುತ್ತೆ, ಅವಾಗ ಉಳ್ಕೊಳ್ತಾನೆ ಅಂತೇಳಿ ಅದನ್ನು microbial fermentation ಹೇಳ್ತಾರೆ. ಬಟ್ ಇಟ್ ವಾಸ್ ನಾಟ್ ಹೋಲ್ಡ್ ಗುಡ್ ಫಾರ್ ವೈನ್, ಬಟ್ ಲೇಟರ್ ದ ಸೇಮ್ ಸಿಸ್ಟಮ್, ದ ಸೇಮ್ ಪ್ರೊಸೀಜರ್ ವಿ ಆರ್ ಫಾಲೋಡ್ ಫಾರ್ ಮಿಲ್ಕ್, ಅದಕ್ಕೆ ನಾವು ಪ್ಯಾಸ್ಚರೈಸೇಷನ್ ಅಂತ ಹೇಳ್ತೀವಿ. ಸೊ ನಾವು ದಿನ ಬೆಳಗಾಗೆದ್ದು ಹಾಲು ನಮಗೆ ಪ್ಯಾಕೆಟಲ್ಲಿ ಸಿಗ್ತಾ ಇದೆ, ಈಸಿಯಾಗಿ ಸಿಗ್ತಾ ಇದೆ, ಎಲ್ಲೋ ಕರೆದಿದ್ದು ಎಷ್ಟೋ ದಿವಸ ಕರೆದಿದ್ದಾದ್ಮೇಲೆ ನಮಗೆ ಸಿಗ್ತಾ ಇದೆ ಅಂದರೆ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಪ್ಯಾಸ್ಚರೈಸೇಷನ್. ಸೊ ಎವ್ರಿ ಡೇ ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಟೇಕ್ ಎ ಮಿಲ್ಕ್ ವಿ ಹ್ಯಾವ್ ಟು ರಿಮೆಂಬರ್ ಲೂಯಿಸ್ ಪ್ಯಾಶ್ಚರ್. ಸೊ ವ್ಯಾಕ್ಸಿನ್ಸ್ ಎಲ್ಲ ಮಾಡ್ತಾನೆ, ನಾಟ್ ಓನ್ಲಿ ಫಾರ್ ರ್ಯಾಬಿಟ್ಸ್, ಈವನ್ ಆಂಥ್ರಾಕ್ಸ್ಗೆ ಅವನು ವ್ಯಾಕ್ಸಿನೇಷನ್ನ ಕಂಡುಹಿಡಿತಾನೆ. ಮೇಡ್ ಸಿಗ್ನಿಫಿಕೆಂಟ್ ಡಿಸ್ಕವರೀಸ್ ಇನ್ ಕೆಮಿಸ್ಟ್ರಿ, ನೋಟಬಲಿ ಇನ್ ಮಾಲಿಕ್ಯುಲರ್ ಬೇಸಿಸ್ ಫಾರ್ ಅಸಿಮೆಟ್ರಿ ಆಫ್ ಸರ್ಟನ್ ಕ್ರಿಸ್ಟಲ್ಸ್ ಆ್ಯಂಡ್ ರೆಸಿಮೈಸೇಷನ್. ಸೊ ಯಾಕೆ ರೆಸಿಮೈಸೇಷನ್ ಆಗುತ್ತೆ ಅದನ್ನೆಲ್ಲ ನಾನು ಸ್ಪೆಕ್ಟ್ರೋಸ್ಕೋಪಿ ಮೇಲೆ ತಗೊಳ್ತಾನೆ. ಅವನು ಪೊಟ್ಯಾಷಿಯಮ್ ಸೋಡಿಯಂ ಟಾರ್ಟ್ರೇಟ್ ಫಸ್ಟ್ ತಗೊಳ್ತಾನೆ. ಅವನು ಅಂದ್ಕೊಳ್ತಾನೆ ನಾನು ಇದನ್ನು ಹಾಕಿದ್ರೆ ನಮ್ಮ ಮೈಕ್ರೋಬಿಯಲ್ ಫರ್ಮೆಂಟೇಷನ್ನ ಅವಾಯ್ಡ್ ಮಾಡ್ಬೋದೇನೋ ಅಂತ. ಸೊ ಸೋಡಿಯಂ ಪೊಟ್ಯಾಷಿಯಮ್ ಟಾರ್ಟ್ರೇಟ್ಗೆ ಅವನು ಅದನ್ನು ಅಬ್ಸರ್ವ್ ಮಾಡಿದಾಗ, ಕ್ರಿಸ್ಟಲ್ಸ್ ಅಬ್ಸರ್ವ್ ಮಾಡಿದಾಗ ಅದು ಎರಡು ಥರ ಇದೆ ಅಂತ ಅಂದ್ಕೊಳ್ತಾನೆ. ಒಂದಕ್ಕೆ ಆಮೇಲೆ ನಾವು R&S ಅಂತ ಕರ್ಕೊಂಡ್ವಿ, ಅಥವಾ ಸ್ಮಾಲ್ ಡಿ ಸ್ಮಾಲ್ ಎಲ್ ಅಂತ ಕರ್ಕೊಂಡ್ವಿ. ಬಟ್ ಫಸ್ಟ್ ಕಾಂಟ್ರಿಬ್ಯೂಷನ್ ವಾಸ್ ಗಿವನ್ ಬೈ ಹಿಮ್ ಓನ್ಲಿ. ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಹಿಮ್ ಆಸ್ ದಿ ಫಾದರ್ ಆಫ್ ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಅದಾದಮೇಲೆ ಎಮ್ ಡನ್ ಅಂತ ಕರಿತೀವಿ, ಜಾರ್ಜ್ ಎಮ್ ಡನ್ ಅಂತ ಕರೀತಾರೆ, ಜರ್ಮನ್ ಕೆಮಿಸ್ಟ್ ಅವನು. ಐ ಡೋಂಟ್ ನೋ ಹೆಸರು ಸರಿಯಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನೋ ಇಲ್ವೋ ಅಂತ. ಈ ಕಂಡಕ್ಟೆಡ್ ಸ್ಟಡೀಸ್ ಆನ್ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಆ್ಯಂಡ್ ಮಸಲ್ ಕಾಂಟ್ರಾಕ್ಷನ್, ಡಿಸ್ಕವರ್ಡ್ ಗೈಕ್ಯುಲೇಟಿಕ್ ಪಾತ್ವೇ. ನೀವು ಮುಂದೆ ಕೆಮಿಸ್ಟ್ರಿನಲ್ಲಿ ಓದ್ತೀರಾ, ಮೆಟಬಾಲಿಸಮ್ 3 ಥರ ಮೆಟಬಾಲಿಸಮ್ ಇದೆ. ಪ್ರೋಟೀನ್ ಮೆಟಬಾಲಿಸಮ್ ಇದೆ, ಲಿಪಿಡ್ ಮೆಟಬಾಲಿಸಮ್ ಇದೆ, ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಇದೆ. ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ಗೆ ಹಿ ಹ್ಯಾಸ್ ಮೇಡ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್. ಡಿಸ್ಕವರ್ಡ್ ಆ್ಯಂಡ್ ವರ್ಕ್ಡ್ ಔಟ್ ಆಲ್ ದಿ precise step involved in the breakdown of glycogen to lactic acid. This cellular metabolic sequence from glycogen to lactic acid become ಎಮ್ಡಿನ್ ಮೇಯರ್ ಆಫ್ ಪಾತ್ವೇ. ಸೊ 3 ಜನ ಕೂತ್ಕೊಂಡು 3 ಜನ ಸೇರಿ ಇದನ್ನು ಪಾತ್ವೇ ಮಾಡ್ತಾರೆ. ಸೊ ಆ 3 ಜನಕ್ಕೂ ಕಾಂಟ್ರಿಬ್ಯೂಷನ್ ಕೊಡ್ತಾರೆ, ಅದಕ್ಕೆ EMP ಪಾತ್ವೇ ಅಂತ ಹೇಳ್ತೀವಿ. ಸೊ ಒಂದು ಎಮ್ಡನ್ ಮಾಡೋವಂಥದ್ದು, ಇನ್ನೊಂದು ಮೇಯರ್ ಆಫ್ ಮಾಡ್ತಾ ಇರೋಂಥದ್ದು, ಮೂರನೇದು ಪರ್ನಾನ್. ಈ 3 ಜನ ಸೇರಿ ಅದನ್ನು ಪಾತ್ವೇನ ಅವರು ಹೇಳ್ತಾರೆ. ಈ ಆಲ್ಸೋ ಸ್ಟಡಿಡ್ ದಿ ಲಿವರ್ ಮೆಟಬಾಲಿಕ್ ಪ್ರೋಸೆಸಸ್, ಲೇಯಿಂಗ್ ದಿ ಫೌಂಡೇಶನ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಡಯಾಬಿಟಿಕ್ಸ್. ಇನ್ ಹಾನರ್ ಆಫ್ glycolytic pathway he named after him along with Meyerhoff and Perna. So EPM pathway ಅಂತ ಕರೀತಾರೆ. ನೆಕ್ಸ್ಟ್ ಮೇಯರ್ಹಾಫ್ ಅಂತ ಹೇಳ್ತೀವಿ. he was also a German physicist and biochemist. he also got the Nobel Prize in medicine for the glycolysis-ಗೆ ಅವನಿಗೆ Nobel Prize ಬಂತು. in 1818 he explained the cellular metabolism by showing the breakdown of glucose to lactic acid. in honor to him, along with him, ನಮಗೆ ಇವನಿಗೂ ಅದನ್ನು ಕಾಂಟ್ರಿಬ್ಯೂಷನ್ಗೆ ಕೊಡ್ತಾರೆ. ಅದೇ ರೀತಿ ಪರ್ನಾಸ್ ಅಂತ ಹೇಳ್ತಾರೆ, ಇವನು ರಷ್ಯನ್ ಬಯೋಕೆಮಿಸ್ಟು, ಅವನು ಇದ್ರ ಬಗ್ಗೆ ವರ್ಕ್ ಮಾಡ್ತಾನೆ. ಸೊ ಹಾಗಾಗಿ 3 ಜನಕ್ಕೂ ಸೇರಿಸಿ ನಾವು ಅದನ್ನು ವರ್ಕ್ಡ್ ಆನ್ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಹೇಗೆ ಆಗುತ್ತೆ, ಸೊ ಹಾಗಾಗಿ ವಿ ಹ್ಯಾವ್ ಗಿವನ್ ಈಕ್ವಲ್ ಕಾಂಟ್ರಿಬ್ಯೂಷನ್ ಟು ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್. ಹಾಗಾಗಿ ಆ 3 ಜನಕ್ಕೆ ನಾವು ಅದಕ್ಕೆ ಇಟ್ಟಿದ್ದೀವಿ. ನೆಕ್ಸ್ಟ್ ಕ್ರಿಪ್ಸ್ ಅಂತ ಹೇಳ್ತೀವಿ. ಕ್ರಿಪ್ಸ್ ಸೈಕಲ್ ಅಂತ ನೀವು ಕೇಳಿರ್ಬೋದು. ಜರ್ಮನ್ ಬಾರ್ನ್ ಬ್ರಿಟಿಷ್ ಫಿಸಿಸಿಸ್ಟ್ and biochemist, he was a pioneer scientist in the study of cellular respiration, a biomolecular pathway for the cells in the production of energy. He is best known for his discoveries of 2 important chemical reactions in the body. One is urea cycle, other one is citric acid cycle ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಅವನು ಲಾಟ್ ವರ್ಕ್ ಮಾಡಿದ್ದಾನೆ. ಕ್ರಿಪ್ಸ್ ಸೈಕಲ್ ಅಂತ ನೀವು ಕೇಳಿರ್ಬೋದು. the later the key sequence for the metabolic reaction that proceeds the energy in the cells, ಆಫನ್ಲಿ ಇಟ್ ಈಸ್ ಕಾಲ್ಡ್ ಆಸ್ ಕ್ರಿಪ್ಸ್ ಸೈಕಲ್ ಅಂತ. ಅದಕ್ಕೆ ಅವನಿಗೆ ನೋಬೆಲ್ ಪ್ರೈಸ್ ಬಂತು 1953. ಫಿಸಿಯಾಲಜಿ ಅಥವಾ ಮೆಡಿಸನ್ಗೆ ಅಂತ ನಾವು ಇದನ್ನು ಕೇಳ್ಬೋದು. ಇಟ್ ಹ್ಯಾಸ್ ಬಿನ್ ಶೇರ್ಡ್ ವಿತ್ ಅದರ್ ಪರ್ಸನ್ ಆ್ಯಂಡ್ ಈ ಡಿಸ್ಕವರ್ ದಿ ಗ್ಲೈಕೋಸಲೇಟ್ ಸೈಕಲ್ ವಿಚ್ ಇಸ್ ಅ ಸ್ಲೈಟ್ ವೇರಿಯೇಷನ್ ಫ್ರಮ್ ದಿ ಸಿಟ್ರಿಕ್ ಆಸಿಡ್ ಸೈಕಲ್ ಫೌಂಡ್ ಇನ್ ಪ್ಲಾಂಟ್ಸ್, ಬ್ಯಾಕ್ಟೀರಿಯಾ ಆ್ಯಂಡ್ ಪೆಸಿಸ್ಟ್ ಆ್ಯಂಡ್ ಫಂಗೆ. ನಾಟ್ ಓನ್ಲಿ ಇನ್ ಅನಿಮಲ್ಸ್ ಆದರೆ ನಾವು ಕ್ರಿಪ್ ಸೈಕಲ್ ಅಂತ ಹೇಳ್ತೀವಿ. ಸೇಮ್ ಸೈಕಲ್ಲು ಪ್ಲಾಂಟ್ಸಲ್ಲಿ ಅಥವಾ ಮೈಕ್ರೋ ಆರ್ಗ್ಯಾನಿಸಮಲ್ಲಿ ಇರ್ಬೋದು, ಅದನ್ನು ಇವನು ಇನ್ವೆಂಟ್ ಮಾನೆ. ನೆಕ್ಸ್ಟು ಮೈಕಲ್ಸ್ ಅಂತ ಹೇಳ್ತೀವಿ. ಜರ್ಮನ್ ಬಯೋಕೆಮಿಸ್ಟ್, ಫಿಸಿಕಲ್ ಕೆಮಿಸ್ಟ್ ಆ್ಯಂಡ್ ಫಿಸಿಷಿಯನ್, known for his work on enzyme kinetics
ಮೈಕೆಲ್-ಮೆಂಟನ್ ಈಕ್ವೇಷನ್ ಅಂತ ಹೇಳ್ತಾರೆ. ಸೊ ಅಗೇನ್ ಮೆಂಟನ್ ಬೇರೆ ಮತ್ತು ಮೈಕೆಲ್ ಬೇರೆ. ನೆಕ್ಸ್ಟ್ ಮೆಂಟನ್ ಬರ್ತಾನೆ. ಸೊ ಮೈಕೆಲ್-ಮೆಂಟನ್ ಈಕ್ವೇಷನ್ 1930 ಇತ್ತೆ. ಈ ಡಿಸ್ಕವರ್ ದಿ ಜಾರನ್ಸ್ ಗ್ರೀನ್ ಡೈ ಟು ಸ್ಟೈನ್ ಫಾರ್ ಮೈಟೋಕಾಂಡ್ರಿಯಾ, ಫೌಂಡ್ ದಟ್ thioglycic acid could dissolve creatine, a discovery that has several implications in cosmetic industry. So he is also. Next to ಮೆಂಟನ್ ಅಂತ ಹೇಳಿದೆ ನಾನು, Canadian physician scientist, known for his work on enzyme kinetics and histochemistry. ನಾನು ಮುಂಚೆನೇ ಹೇಳ್ದಾಗೆ ಕಾಸ್ಮೆಟಿಕ್ ಕೆಮಿಸ್ಟ್ರಿ ಬಗ್ಗೆ ಕೆಲಸ ಮಾಡ್ತಾರೆ. ಹರ್ ನೇಮ್ ಇಸ್ ಅಸೋಸಿಯೇಟೆಡ್ ವಿತ್ ದ Michaelis-Menten equation in biochemistry. Menten is also invented azode dye coupling reaction for alkaline phosphate, which is still used in histochemistry. ನೆಕ್ಸ್ಟ್ ಅದಾದಮೇಲೆ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಅಂತ ನೀವು ಇದನ್ನು ಕೇಳಿರ್ತೀರ. ಇವನ ಹೆಸರನ್ನ ಅಮೆರಿಕನ್ ಮಾಲಿಕ್ಯುಲರ್ ಬಯಾಲಜಿಸ್ಟ್, ಜೆನಿಸ್ಟ್ ಆ್ಯಂಡ್ ಜಿಯಾಲಜಿಸ್ಟ್ ಅಂತ ಹೇಳ್ತಾರೆ. ಸೊ DNA ಕೋವರ್ಕರ್, ಅವ್ರ ಜೊತೆಗೆ ಅದೇ ವ್ಯಾಟ್ಸನ್, ಕ್ರಿಕ್ ಮತ್ತು ಇವನು ಇಬ್ಬರು ಸೇರ್ಕೊಂಡು ಮಾಡ್ತಾರೆ. ಸೊ DNA ಸ್ಟ್ರಕ್ಚರು, ದೇ ಗಾಟ್ ದಿ Nobel Prize also for that, for medicine or physiologically, for the discovery concerning the molecular structure of nucleic acid and its significance in the information transfer in biological living material. ಜೀನ್ ಅಥವಾ ಜೆನೆಟಿಕ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಅವ್ರನ್ನ ಫಾದರ್ ಅಂತ ಕರಿಬೋದು. ದೇ ಆರ್ ದಿ ಒನ್ ಹೂ ಗೇವ್ ದಿ ಬೇಸ್ ಟು ಸ್ಟಡಿ ದಿ ಜೆನೆಟಿಕ್ಸ್. ನೆಕ್ಸ್ಟ್ ಕ್ರಿಕ್ ಬರ್ತಾನೆ. ಇಂಗ್ಲಿಷ್ ಮಾಲಿಕ್ಯುಲರ್ ಬಯಾಲಜಿಸ್ಟ್, ಬಯೋಫಿಸಿಸಿಸ್ಟ್, ನ್ಯೂರೋ ಸೈಂಟಿಸ್ಟ್ ಅಂತ ಕರೀತಾರೆ. ಕೋ ಡಿಸ್ಕವರ್ ದ ಸ್ಟ್ರಕ್ಚರ್ ಆಫ್ DNA ಮಾಲಿಕ್ಯೂಲ್. ದೇ ಗಾಟ್ ದಿ Nobel Prize for that. He was widely known as central dogma. Anyway, ನೀವು ಒಂದು ಟಾಪಿಕ್ ಓದ್ತೀರಾ, ವಿಚ್ ಇಸ್ ಅ ಬೇಸಿಕ್ ಫಾರ್ ದಿ ಮಾಡರ್ನ್ ಬಯೋಕೆಮಿಸ್ಟ್ರಿ ಅಂತ ಹೇಳ್ಬೋದು. ಸೊ ಸಮರೈಸ್ ದಿ ಐಡಿಯಾ ದಟ್ ಜೆನೆಟಿಕ್ ಇನ್ಫಾರ್ಮೇಷನ್ ಫ್ಲೋ ಇನ್ ಸೆಲ್ಸ್ ಇಸ್ ಎಸೆನ್ಷಿಯಲಿ ಒನ್ ವೇ ಫ್ರಮ್ DNA ಟು RNA ಟು ಪ್ರೋಟೀನ್. ಅದು ಹೇಗಾಗುತ್ತೆ, ಜೆನೆಟಿಕ್ಸ್ಗೆ ಹೇಗೆ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ವ್ಯಾಟ್ಸನ್, ಕ್ರಿಕ್ ಅಂಡ್ ವಿಲ್ಸನ್ಸ್ ವರ್ ಅವಾರ್ಡೆಡ್ ದ Nobel Prize in 1962 in physiology or in medicine ಅಂತ ಕನ್ಸಿಡರ್ ಮಾಡ್ಕೋಬೋದು. ನೆಕ್ಸ್ಟು ಚರ್ಗಾಫ್ ಅಂತ ಹೇಳ್ತಾರೆ. ಈಸ್ ಅನ್ ಆಸ್ಟ್ರೇಲಿಯನ್ ಬಯೋಕೆಮಿಸ್ಟ್ ಹೂ ಎಮಿಗ್ರೇಟೆಡ್ ಟು ದಿ ಯುನೈಟೆಡ್ ಸ್ಟೇಟ್ಸ್ ಡ್ಯೂರಿಂಗ್ ನಾಜಿ ಎರಾ. known achievement was known to the DNA. The number of guanine units is equal to cytosine units. ಸೊ E is equal to C ಅಥವಾ A is equal to T ಅಂತಿದೆಯಲ್ಲ, ಅದನ್ನು DNA ನಲ್ಲಿ ಇವನು ಹೇಳ್ತಾನೆ. ಅಂದರೆ ಹ್ಯೂಮನ್ DNA ಫಾರ್ ಎಕ್ಸಾಂಪಲ್ ದ 4 ಬೇಸಿಸ್ ಇರುತ್ತೆ. ಸೊ A plus G is equal to T plus C ಅಂತ ಇದನ್ನೆಲ್ಲ ಮುಂದೆ ಓದ್ತೀರಾ ನೀವು. ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ದು ಇವನೇ ಆಗಿರ್ತಾನೆ. ನೆಕ್ಸ್ಟ್ ಕೊರೋನಾ, ಬಿಕಾಸ್ ಈಸ್ ಅನ್ ಇಂಡಿಯನ್ ಅಂತ, ಇಂಡೋ ಅಮೆರಿಕನ್ ಅಂತ. ಅಗೇನ್ he was born in India, has been migrated to American. With that concern they have kept this Indian American biochemist shared Nobel Prize in 1968 with Marshall and Robert Hooley. He discovered genetic code na discover ಮಾಡ್ತಾನೆ. Corona and his team had established that the mother of all the code is spelled out in 3 letters. Each set 3 nucleotide codes for a specific amino acid. Corona was the first scientist to chemically synthesize organonucleotides. ನೆಕ್ಸ್ಟ್ ಅದಾದಮೇಲೆ ನೂಪ್ ಬರ್ತಾನೆ, ಜರ್ಮನ್ ಕೆಮಿಸ್ಟು. ಡಿಸ್ಕವರ್ಡ್ ಬೀಟಾ ಆಕ್ಸಿಡೇಷನ್ ಆಫ್ ದಿ ಫ್ಯಾಟಿ ಆಸಿಡ್ಸ್ ಇನ್ 1905. ಈ ಡಿಟರ್ಮೈನ್ ದಿ ಸ್ಟ್ರಕ್ಚರ್ ಆಫ್ ಹಿಸ್ಟಿಡಿನ್. ಸೊ ಇವರೆಲ್ಲ ಯಾಕೆ ನಿಮಗೆ ಇಟ್ಟಿದ್ದಾರೆ ಅಂತಂದರೆ, ಇಟ್ಸ್ ವೆರಿ ಈಸಿ ಫಾರ್ ಅಸ್ ಟು ಸ್ಟಡಿ. ಅವರು ಅವ್ರ ಲೈಫ್ ಟೈಮ್ನ ಏನು ಮಾಡಿರ್ತಾರೆ, ಅದಕ್ಕೋಸ್ಕರ ಸ್ಪೆಂಡ್ ಮಾಡಿರ್ತಾರೆ. ತುಂಬ ಕಷ್ಟಪಟ್ಟು ಅದನ್ನು ಡಿಸ್ಕವರ್ ಮಾಡಿರ್ತಾರೆ. ಸೊ ಆ ಡಿಸ್ಕವರಿ ಮಾಡೋದನ್ನ ವಿ ಹ್ಯಾವ್ ಟು ರಿಮೆಂಬರ್. ಅವ್ರು ಎಷ್ಟು ಕಷ್ಟಪಟ್ಟು, ಈಗಂದರೆ ವಿ ಹ್ಯಾವ್ ಆಲ್ ದಿ ಮಾಡರ್ನ್ ಎಕ್ವಿಪ್ಮೆಂಟ್ಸ್. ಏನು ಮಾಡರ್ನ್ ಎಕ್ವಿಪ್ಮೆಂಟ್ ಇಲ್ದಿದ್ದಾಗ ವಿತ್ ಅ ಲಿಮಿಟೆಡ್ ರಿಸೋರ್ಸು ತುಂಬ ಲಾಟ್ ಆಫ್ ವರ್ಕ್ ಮಾಡಿದ್ದಾರೆ. ಬಿಕಾಸ್ ಆಫ್ ದಟ್ ದ ಬಯೋಕೆಮಿಸ್ಟ್ರಿ ಹ್ಯಾಸ್ ಬಿಕಮ್ ದಿ ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಲೀಡ್ಸ್ ಟು ಮೆಡಿಸಿನ್. ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ ಇರ್ಬೋದು, ಮೆಡಿಸಿನಲ್ ಬಯೋಕೆಮಿಸ್ಟ್ರಿ ಇರ್ಬೋದು. ಸೊ ನಮ್ಮದು ಲೈಫ್ ಸ್ಟೈಲ್, ನಮ್ಮ ಒಳಗಡೆ ಇರುವಂಥದ್ದು ಪ್ರಾಬ್ಲಮ್ಗಳು ಏನಿದೆ, ಬಯಾಲಜಿಕಲ್ ಸಿಸ್ಟಮ್ ಹೇಗೆ ವರ್ಕ್ ಆಗ್ತಾ ಇದೆ, ನಮ್ಮದು ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಮಾಡೋದು ಹೇಗೆ, ಡಿಸೀಸ್ ಬಂದರೆ ಅದನ್ನು ತಡೆಯೋದು ಹೇಗೆ, ಲಾಟ್ ಆಫ್ ಆಕ್ಟಿವಿಟಿ ಆಗ್ತಾ ಇದೆ. ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ಆಲ್ ದಿ ಸೈಂಟಿಸ್ಟ್. ಹಾಗಾಗಿ ನಾವು ಅವನ್ನ ನೆನಪಿಸ್ಕೊಂಡು ಅವ್ರ ಕಾಂಟ್ರಿಬ್ಯೂಷನ್ನ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಹಾಗಾಗಿ ಈ ಚಾಪ್ಟರ್ನ ಅವ್ರು ಇಟ್ಟಿದ್ದಾರೆ ನಿಮಗೋಸ್ಕರ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು, ಗುಡ್ ಲಕ್.